ಹಾಯ್ ಹಲೋ ಬಚ್ಚೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಥ್ಸ್ ಲಗೇರ್ ಹೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ನಲ್ಲಿ ಮ್ಯಾಟ್ರೈಸಸ್ KCET ಕ್ವಶನ್ಸ್ ಅನ್ನ ನೋಡೋಣ ಮಕ್ಕಳೇ. ಸೊ ಮೊದಲನೇ ಪ್ರಶ್ನೆ ಯಾವ ತರ ಇದೆ ನೋಡಿ. ಸೊ ಇಫ್ ಮ್ಯಾಟ್ರಿಕ್ಸ್ A is 3x4 matrix and B is a matrix such that A transpose into B and B into A transpose are both defined, then B is of the type. What is this answer? You have to say. ಅವ್ರು ಏನ್ ಕೇಳ್ತಾ ಇದ್ದಾರೆ, ಬಿ ಆರ್ಡರ್ ಏನಿದೆ ಅಂತ ಕೇಳ್ತಾ ಇದ್ದಾರೆ ಮಕ್ಕಳೇ. ಸೊ ಈಗ ಮೊದಲು ಡಿಫೈನ್ಡ್ ಅಂದ್ರೆ ಏನು ನೋಡಿ. ಎ ಟ್ರಾನ್ಸ್ಪೋಸ್ ಇಂಟು ಬಿ ಡಿಫೈನ್ಡ್. ಎ ಬಿ ಯಾವಾಗ ಡಿಫೈನ್ ಆಗುತ್ತೆ ನೋಡಿ ಮಕ್ಕಳೇ. ಸೊ ಎ ಇಂಟು ಬಿ, ಎ ಆರ್ಡರ್ ಸಪೋಸ್ ಎಂ ಕ್ರಾಸ್ ಎನ್ ಇದೆ ಅಂತ ಇಟ್ಕೊಳ್ಳಿ. ಸೊ ಬಿ ಆರ್ಡರ್ ಎಸ್ ಕ್ರಾಸ್ ಪಿ ಇದೆ ಅಂತ ಇಟ್ಕೊಳ್ಳಿ. ಇದು ಯಾವಾಗ ಡಿಫೈನ್ ಆಗತ್ತೆ, ನಾವು ಯಾವಾಗ ಮಲ್ಟಿಪ್ಲೈ ಮಾಡ್ತೀವಿ ಅಂದ್ರೆ ಎನ್ ಮತ್ತು ಎಸ್ ಎರಡು ಈಕ್ವಲ್ ಆಗಿರಬೇಕು ಮಕ್ಕಳೇ. ಎನ್ ಏನಾಗಿರ್ಬೇಕು, ಎನ್ ಎಸ್ ಗೆ ಈಕ್ವಲ್ ಆಗಿದ್ರೆ ಮಾತ್ರ ಇದೇನಾಗತ್ತೆ, ಮಲ್ಟಿಪ್ಲೈ ಆಗುತ್ತೆ ಮಕ್ಕಳೇ. ಸೊ ಎ ಇಂಟು ಬಿ ಏನ್ ಬರುತ್ತೆ ಹಾಗಾದ್ರೆ ಆನ್ಸರ್ ಅಂದ್ರೆ, ಆನ್ಸರ್ ಏನ್ ಬರುತ್ತೆ ಇಂಟು ಮಾಡಿದ ತಕ್ಷಣ ಇದು ಆರ್ಡರ್. ಎ ಆರ್ಡರ್ ಎಂ ಕ್ರಾಸ್ ಎನ್, ಬಿ ಆರ್ಡರ್ ಎಸ್ ಕ್ರಾಸ್ ಪಿ. ಎನ್ ಮತ್ತು ಎಸ್ ಈಕ್ವಲ್ ಆದ್ರೆ ನಾವು ಡಿಫೈನ್ ಮಾಡ್ತೀವಿ ಅಂದ್ರೆ ಇಂಟು ಮಾಡಬಹುದು. ಸೊ ಎ ಇಂಟು ಬಿ, ಎ ಇಂಟು ಬಿ ಏನ್ ಬರುತ್ತೆ ಅಂದ್ರೆ ನೋಡಿ ಇಲ್ಲಿ ಎಂ ಕ್ರಾಸ್ ಪಿ ಬರುತ್ತೆ ಮಕ್ಕಳೇ. ಎಂ ಕ್ರಾಸ್ ಪಿ ಬರುತ್ತೆ. ಇದಕ್ಕೆ ನಾವು ಡಿಫೈನ್ ಅಂತ ಕರಿತೀವಿ. ಯಾವಾಗ ಡಿಫೈನ್ ಆಗುತ್ತೆ, ಎನ್ ಮತ್ತು ಎಸ್ ಎರಡು ಈಕ್ವಲ್ ಆಗಿದ್ರೆ. ಈಗ ಪ್ರಶ್ನೆ ನೋಡೋಣ ಬನ್ನಿ ಮಕ್ಕಳೇ. ಎ ಆರ್ಡರ್ ಎಷ್ಟು ಕೊಟ್ಟಿದ್ದಾರೆ, ಎ ಆರ್ಡರ್ 3x4 ಇದೆ. ಸೊ ಈಗ ನಮಗೆ ಏನ್ ಡಿಫೈನ್ ಮಾಡಿದ್ದಾರೆ ನೋಡಿ. ಸೊ ಎ ಟ್ರಾನ್ಸ್ಪೋಸ್ ಇಂಟು ಬಿ ಡಿಫೈನ್ಡ್ ಇದೆ, ಬಿ ಇಂಟು ಎ ಟ್ರಾನ್ಸ್ಪೋಸ್ ಡಿಫೈನ್ಡ್ ಇದೆ. ಬೋತ್ ಆರ್ ಡಿಫೈನ್ಡ್ ಅಂದ್ರೆ ನಮ್ದು ಮಲ್ಟಿಪ್ಲೈ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ, ಡಿಫೈನ್. ಸೊ ನಾವು ಈಗ ನೋಡಿದ್ವಿ ಎ ಟ್ರಾನ್ಸ್ಪೋಸ್ ಇಂಟು ಬಿ. ಎ ಟ್ರಾನ್ಸ್ಪೋಸ್ ಅಂದ್ರೆ ಏನು, ಎ 3x4 ಇದೆ, ಎ ಟ್ರಾನ್ಸ್ಪೋಸ್ ಅಂದ್ರೆ 4x3 ಆಗುತ್ತೆ ಮಕ್ಕಳೇ. ಸೊ ಇದು ಡಿಫೈನ್ ಆಗಿದೆ ಅಲ್ವಾ. ಇದು ಡಿಫೈನ್ ಆಗಿದ್ರೆ ಎ ಟ್ರಾನ್ಸ್ಪೋಸ್ ಇಂಟು ಬಿ ಡಿಫೈನ್ ಆದ್ರೆ ಬಿ ನ ಬೆಲೆ ಇಲ್ಲಿ ಏನಾಗಬೇಕು, ಎನ್ ಇಸ್ಕೊಂಡು ಎಸ್ ಆಗ್ಲೇಬೇಕಲ್ವಾ. ಎನ್ ಎಷ್ಟಿದೆ, 3 ಇದೆ. ಎಸ್ ಎಷ್ಟಾಗಬೇಕು, 3 ಆಗಲೇಬೇಕು ಮಕ್ಕಳೇ. ಇದು ನಮಗ್ ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಆಗಿ ಇಡೋಣ. ಇದು ಕರೆಕ್ಟಾ. ಸೊ ಇದರ ಬರೋಬ್ಬರ ಆಗ್ತಾ ಇತ್ತಾ ಎಲ್ಲರಿಗೂ ಮಕ್ಕಳೇ. ಸೊ ಈಗ ಬನ್ನಿ, ಬಿ ಇಂಟು ಎ ಟ್ರಾನ್ಸ್ಪೋಸ್ ಡಿಫೈನ್ ಆಗಿದೆ ಮಕ್ಕಳೇ. ಬಿ ಇಂಟು ಎ ಟ್ರಾನ್ಸ್ಪೋಸ್ ಡಿಫೈನ್ ಆಗಿದೆ. ಬಿ ಏನಿದೆ ಮಕ್ಕಳೇ ಇಲ್ಲಿ ನೋಡಿ, 3x ಕ್ವಶನ್ ಮಾರ್ಕ್ ಇದೆ, ನನಗೆ ಗೊತ್ತಿಲ್ಲ ಇದು. ಸೊ ಎ ಟ್ರಾನ್ಸ್ಪೋಸ್ ಏನಿತ್ತು ಮಕ್ಕಳೇ, 4x3 ಇದೆ. ಅರ್ಥ ಆಯ್ತಲ್ವಾ. ಇದು ಇಂಟು ಆಗ್ಬೇಕಂದ್ರೆ, ಡಿಫೈನ್ ಆಗ್ಬೇಕಂದ್ರೆ ಈ ಕ್ವಶನ್ ಮಾರ್ಕ್ ಇದಕ್ಕೆ ಈಕ್ವಲ್ ಆದ್ರೆ ಮಾತ್ರ ಆಗತ್ತೆ ಮಕ್ಕಳೇ. ಸೊ ಅಂದ್ರೆ ಈ ಕ್ವಶನ್ ಮಾರ್ಕ್ ಏನಾಗಬೇಕು, 4 ಆಗ್ಲೇಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಬಿ ಎಷ್ಟಾಗತ್ತೆ ಮಕ್ಕಳೇ, ಈಗ ಬಿ ವ್ಯಾಲ್ಯೂ ಎಷ್ಟಾಯ್ತು, 3x4 ಆಗತ್ತೆ ಮಕ್ಕಳೇ. ಸೊ ನಮಗೆ ಏನ್ ಕೇಳಿದ್ದಾರೆ, ಬಿ ಇಸ್ ಆಫ್ ದ ಟೈಪ್. ಬಿ ಯಾವ್ದಾಯ್ತು, 3x4. ಇದು ನಮ್ದು ಬಿ ಆಪ್ಷನ್ ಆಗುತ್ತೆ ಮಕ್ಕಳೇ. ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ಪ್ರಶ್ನೆ ನೋಡೋಣ, ಇದನ್ನು ಕಾಪಿ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ಸೊ ಸೆಕೆಂಡ್ ಕ್ವಶನ್, ದಿ ಸಿಮೆಟ್ರಿಕ್ ಪಾರ್ಟ್ ಆಫ್ ದ ಮ್ಯಾಟ್ರಿಕ್ಸ್. ಸೊ ಇದರ ಮ್ಯಾಟ್ರಿಕ್ಸ್ ದ ಸಿಮೆಟ್ರಿಕ್ ಪಾರ್ಟ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸಿಮೆಟ್ರಿಕ್ ಅಂದ್ರೆ ಮಕ್ಕಳೇ ನಿಮಗೆ ಒಂದ್ ಹೇಳ್ತೀನಿ, AIJ ಮಸ್ಟ್ ಬಿ ಈಕ್ವಲ್ ಟು AJI ಆಗಬೇಕು. ಅಂದ್ರೆ ಇದಕ್ಕೆ ಕಾಂಜುಗೇಟಿವ್ ಎಲಿಮೆಂಟ್ಸ್ ಏನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕು ಮಕ್ಕಳೇ. ಸೊ ಕಾಂಜುಗೇಟಿವ್ ಎಲಿಮೆಂಟ್ಸ್ ಏನಾಗುತ್ತೆ, ಸೊ ಅಂದ್ರೆ ನಾವು ಇದಕ್ಕೆ ಏನಂತೀವಿ, ನಾವು ಸಿಮೆಟ್ರಿಕ್ ಅಂತ ಕರಿತೀವಿ ಮಕ್ಕಳೇ. ಸೊ ಈಗ ನೋಡಿ ಇಲ್ಲಿ ಮೇನ್ ಇಂಪಾರ್ಟೆಂಟ್ ನಿಮ್ಗೊಂದು ಶಾರ್ಟ್ ಕಟ್ ಹೇಳ್ತೀನಿ. ಸೊ ಮ್ಯಾಕ್ಸಿಮಮ್ ಏನ್ ಮಾಡ್ತಾರೆ ಮಕ್ಕಳೇ, ಕ್ವಶನ್ ನಲ್ಲಿ ಸಿಮೆಟ್ರಿಕ್ ಪಾರ್ಟ್ ನಲ್ಲಿ ಮ್ಯಾಕ್ಸಿಮಮ್ ಕಾಲೇಜ್ ನಲ್ಲಿ ಏನ್ ಮಾಡ್ತಾರೆ, ಇದಕ್ಕೆ ಮ್ಯಾಟ್ರಿಕ್ಸ್ ಎ ಅಂತ ಕರೀತಾರ. ಸೊ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 1 2 4 6 8 2 2 -2 7 ಆಗುತ್ತೆ ಮಕ್ಕಳೇ. ಸೊ ಈಗ ಸಿಮೆಟ್ರಿಕ್ ಪಾರ್ಟ್ ಏನಿರುತ್ತೆ ಅಂದ್ರೆ, ಸಿಮೆಟ್ರಿಕ್ ಪಾರ್ಟ್ ಅನ್ನು ಕಂಡುಹಿಡಬೇಕಲ್ವಾ. ಸೊ ಸಿಮೆಟ್ರಿಕ್ ಪಾರ್ಟ್ ಇಸ್ ವಾಟ್, ಹಾಫ್ ಇಂಟು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಆಗುತ್ತೆ ಮಕ್ಕಳೇ, ಹಾಫ್ ಇಂಟು. ಸೊ ಹಾಫ್ ಇಂಟು ಎ ಮೈನಸ್ ಎ ಟ್ರಾನ್ಸ್ಪೋಸ್ ಏನಾಗುತ್ತೆ, ಸ್ಕ್ಯೂ ಸಿಮೆಟ್ರಿಕ್ ಆಗುತ್ತೆ. ಸೊ ಇದು ಹಾಫ್ ಇಂಟು ಎ ಪ್ಲಸ್ ಎ ಟ್ರಾನ್ಸ್ಪೋಸ್, ಹಾಫ್ ಅನ್ನ ಹಾಗೆ ಬರ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಮ್ಯಾಟ್ರಿಕ್ಸ್ ಏನಿದೆ, ಸೊ 1 2 4
6 8 2 2 minus 2 7 plus transpose ಏನಾಗುತ್ತೆ 1 2 4 6 8 2 2 minus 2 7 ಆಗುತ್ತೆ ಮಕ್ಕಳೇ ಟ್ರಾನ್ಸ್ಪೋಸ್. ಸೊ ಇದನ್ನ ಆಡ್ ಮಾಡಿ ಏನ್ ಬರುತ್ತೆ ನೋಡಿ. ಸೊ ಅಡಿಷನ್ ಎಲ್ಲರಿಗೂ ಬರುತ್ತೆ ಮಕ್ಕಳೇ. 1 plus 1 is 2, 2 plus 6 is 8, 4 plus 2 is 6, 6 plus 2 is 8, 8 plus 8 is 16, 2 minus plus into minus is minus, 2 minus 2 is 0, 2 plus 4 is 6, minus 2 plus 2 is 0, 7 plus 7 is 14. So if you divide this, what you will get answer? Half into 2 is what? That is 1. So this is 4, this is 3, 2 1s are 2 3s are. This is 4, 8, 0, 3, 0, 7 ಮಕ್ಕಳೇ. ಸೊ ಇದು ಆನ್ಸರ್ ಆಗಿರುತ್ತೆ ನಮ್ದು ಆಪ್ಷನ್ ನಂಬರ್ ಡಿ ಆಗುತ್ತೆ. ಇದನ್ನ ರೆಗ್ಯುಲರ್ ಮೆಥಡ್ ನಲ್ಲಿ ಮಾಡ್ತೀರಿ. ಶಾರ್ಟ್ ಕಟ್ ಅನ್ನ ಹೇಳ್ಕೊಡ್ತೀನಿ ನೋಡಿ. ಕಾಂಜುಗೇಟ್ ಎಲಿಮೆಂಟ್ಸ್ ಅನ್ನು ನೋಡಿ. ಡೈರೆಕ್ಟ್ ಕ್ವಶನ್ ಹೇಗಿದೆ 1 2 3 4 ಇದನ್ನ ಕೊಟ್ಟಿದ್ದಾರೆ. ಡಯಾಗ್ನಲ್ ಎಲಿಮೆಂಟ್ಸ್ ಹಾಗೆ ಇರುತ್ತೆ. ಡಯಾಗ್ನಲ್ ಎಲಿಮೆಂಟ್ಸ್ ಹಾಗೆ ಇರುತ್ತೆ. ಕಾಂಜುಗೇಟ್ ಎಲಿಮೆಂಟ್ಸ್ ಅನ್ನ ಆಡ್ ಮಾಡಬೇಕು. 6 plus 2 ನೋಡಿ ಇದೆ ಕಾಂಜುಗೇಟ್ ಎಲಿಮೆಂಟ್. a12 a21 ಇದೆ. ಸೊ 6 plus 2 ಎಷ್ಟಾಗುತ್ತೆ? 6 plus 2 8 ಆಗುತ್ತೆ ಮಕ್ಕಳೇ. ಡಿವೈಡ್ ಬೈ 2 ಮಾಡಿ. 6 plus 2 ಡಿವೈಡ್ ಬೈ 2 ದಟ್ ಇಸ್ ವಾಟ್ 4 ಮಕ್ಕಳೇ. ಇಲ್ಲಿ 4 ಇದೆ ನೋಡಿ. ಡಯಾಗ್ನಲ್ ಎಲಿಮೆಂಟ್ಸ್ ಹಾಗೆ ಇರುತ್ತೆ. ಇಲ್ಲಿ 4 ಬಂದ್ರೆ ಇಲ್ಲಿ 4 ಬರುತ್ತೆ. ಕಾಂಜುಗೇಟ್ ಎಲಿಮೆಂಟ್ಸ್ ಸೇಮ್ ಇರುತ್ತೆ ಅಂತ ಹೇಳಿದ್ದೀನಿ ಸಿಮೆಟ್ರಿಕ್ ನಲ್ಲಿ. ಸೊ ಈಗ ನೋಡಿ 2 a13 a31 4 plus 2 ಎಷ್ಟಾಯ್ತು 6 6 by 2 3 ಬಂತಲ್ವಾ. ಸೊ 3 3 ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಮಾಡೋಕ್ಕಿಂತ. ಸೊ ಈಗ ನೋಡಿ ನೆಕ್ಸ್ಟ್. ಸೊ ಈ ತನಕ ಡಯಾಗ್ನಲ್ ಸೇಮ್ ಇರುತ್ತೆ. ಈಗ ಇದನ್ನ ನೋಡಿ -2 plus 2 0 0 by 2 is 0 0 ಇದೆ ಅಲ್ವಾ. ಇಲ್ಲೂ 0 ಬರುತ್ತೆ. ಕಾಂಜುಗೇಟ್ ಎಲಿಮೆಂಟ್ ಸೇಮ್ ಇರುತ್ತೆ. ಅರ್ಥ ಆಯ್ತಲ್ವಾ ಶಾರ್ಟ್ ಕಟ್. ಇದನ್ನ ಕಾಪಿ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ 3 ಅನ್ನು ನೋಡೋಣ ಮಕ್ಕಳೇ. ಕ್ವೆಶ್ಚನ್ ನಂಬರ್ 3. ಇಫ್ ಮ್ಯಾಟ್ರಿಕ್ಸ್ A is equal to 0 1 1 0 then A square is equal to. ಈಸಿ ಆಗಿದೆ, ತುಂಬಾ ಸುಲಭವಾಗಿರೋ ಪ್ರಶ್ನೆ. ಸೊ A square you everyone know dear students, that is A into A. A square ಏನ್ ಬರುತ್ತೆ ನೋಡಿ. A is what 0 1 1 0. A is what again 0 1 1 0. You have to solve like this. Row into column. ಹೇಗೆ ಮಲ್ಟಿಪ್ಲೈ ಮಾಡೋದು? A square ಅಂದ್ರೆ A into A. ಮ್ಯಾಟ್ರಿಕ್ಸ್ ಅನ್ನ ಹೇಗೆ ಮಲ್ಟಿಪ್ಲೈ ಮಾಡ್ತೀರಿ? ರೋ ಇಂಟು ಕಾಲಮ್. ಸೊ ನಾವು ಯು ಮಲ್ಟಿಪ್ಲೈ 0 into 0 0, 1 into 1 1. ಸೊ ನೆಕ್ಸ್ಟ್ ಫಸ್ಟ್ ರೋ ಫಸ್ಟ್ ಕಾಲಮ್ ಇಸ್ ಫಸ್ಟ್ ರೋ ಸೆಕೆಂಡ್. 0 into 1 is 0, 1 into 0 is 0. ಕರೆಕ್ಟಾ? ನೆಕ್ಸ್ಟ್ 1 into 0 is 0, 0 into 1 is 0. ಸೊ 1 into 1 is 1 and 0 into 0 is 0. So you will get the answer as what? 1 0 0 1. So this is the answer and this is nothing but what? Option D dear students. So option D ಆಗುತ್ತೆ ಮಕ್ಕಳೇ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇದನ್ನ ಕಾಪಿ ಮಾಡ್ಕೊಳ್ಳಿ. We'll see the next question dear students. ಪ್ರಶ್ನೆ 4 for question number. If matrix A is equal to 1 by pi, sin inverse pi x, tan inverse x by pi, sin inverse x by pi, cot inverse pi x, and B is equal to 1 by pi minus cos inverse pi x, tan inverse x by pi, sin inverse x by pi minus tan inverse pi x. So then what is A minus B they are asking. Very easy question dear students. ತುಂಬಾ ಸುಲಭವಾಗಿರೋ ಪ್ರಶ್ನೆ. So A minus B ಅಂತ ಕಂಡುಹಿಡಿಯಬೇಕು ಅಂತ ಹೇಳ್ತಾ ಇದ್ದಾರೆ. A means what dear students? 1 by pi. So you write as is sin inverse pi x and tan inverse x by pi. And this is what sin inverse x by pi, cot inverse pi x minus 1 by pi minus b ಇದೆ ಅಲ್ವಾ. So minus 1 by pi. So b is what? Minus cos inverse pi x, tan inverse x by pi, and this is what? Sin inverse x by pi. And next is minus tan inverse pi x. So ಇದು ಪ್ರಶ್ನೆ ಆಗಿದೆ ಮಕ್ಕಳೇ. ಸೊ ಈಗ A minus B ಅನ್ನ ನೋಡಿ. 1 by pi is common. ಕಾಮನ್ ಅನ್ನ ಹೊರಗಡೆ ತಗೊಳ್ಳಿ ಮಕ್ಕಳೇ. ಕಾಮನ್ ಅನ್ನ ಹೊರಗಡೆ ತಗೊಂಡ್ರೆ ಏನಾಗುತ್ತೆ ನೋಡಿ.
sin inverse pi x minus into minus plus sin inverse pi x minus into minus plus ಆಗುತ್ತೆ cos inverse pi x. So tan inverse x by pi minus into tan inverse x by pi plus minus get cancelled. So we will get 0 here dear students. 0 ಬರುತ್ತೆ ಮಕ್ಕಳೇ. So 0 ಬಂತು. So ಈಗ ನೋಡಿ sin inverse x by pi minus into sin inverse x by pi 0 ಆಗುತ್ತೆ ಮಕ್ಕಳೇ. So cot inverse pi x minus into minus plus tan inverse pi x ಆಗುತ್ತೆ ಮಕ್ಕಳೇ. ಸೊ ಅರ್ಥ ಆಯ್ತಲ್ವಾ? ಸೊ ಇದು ಹೊರಗಡೆ ಬರೆಯೋಣ ಬ್ರಾಕೆಟ್. ಸೊ tan inverse pi x ಆಗುತ್ತೆ. ಸೊ ಮಕ್ಕಳಿಗೆ ಅರ್ಥ ಆಗಿದೆ ಅನ್ಸುತ್ತೆ. ಸೊ a minus b 1 by pi. Now see here. What is this dear students? Sin inverse x plus cos inverse x. Sin inverse x plus cos inverse x is what? That is pi by 2. Here if you observe, sin inverse pi x plus cos inverse pi x is what? Pi by 2 dear students. X ಬದಲಿ pi x ಹಾಕಿದ್ದಾರೆ. sin inverse x plus cos inverse x pi by 2. x ಬದಲಿ pi x ಐತಿ, ಏನು ಪ್ರಾಬ್ಲಮ್ ಆಗೋದಿಲ್ಲ ಮಕ್ಕಳೇ, pi by 2 ನು ಬರುತ್ತೆ. ಸೊ ಇದು 0 ಆಗುತ್ತೆ, ಇದು 0. cot inverse x plus tan inverse x pi by 2 ನ. ಸೊ x ಬದಲಿ ಇಲ್ಲಿ ಏನಿದೆ pi x ಇದೆ. ಸೊ ಇದು pi by 2 ಆಗುತ್ತೆ ಮಕ್ಕಳೇ. ಸೊ ಕಾಮನ್ ಅನ್ನು ತೆಗೆದಿ pi by 2. pi by 2 ಹೊರಗಡೆ ಬಂದ್ರೆ ಏನಾಗುತ್ತೆ, ಏನು ಉಳಿಯುತ್ತೆ ನೋಡಿ, 1 0 0 1. ಸೊ ಈ pi ಕ್ಯಾನ್ಸಲ್ ಆಗುತ್ತೆ, 1 by 2 ಉಳಿಯುತ್ತೆ. ಸೊ 1 0 0 1 ಅಂದ್ರೆ ಏನು, i ಅಲ್ವಾ ಮಕ್ಕಳೇ. ಸೊ ಆಪ್ಷನ್ ಡಿ ಆಗುತ್ತೆ ನೋಡಿ, ಹಾಫ್ ಇಂಟು i. ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಮುಂದಿನ ಪ್ರಶ್ನೆ ನೋಡೋಣ, ಇದನ್ನ ಕಾಪಿ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ಕ್ವಶನ್ ನಂಬರ್ 5. ಮೊದಲನೇ ಪ್ರಶ್ನೆ ಇತ್ತಲ್ವಾ, ಅದೇ ತರ ಇದೆ ನೋಡಿ. ಸೊ ಇಫ್ A is a matrix of order m cross n, B is a matrix such that A into A B transpose and B transpose into A are both defined, then the order of matrix B is. ತುಂಬಾ ಸುಲಭವಾಗಿರೋ ಪ್ರಶ್ನೆ. ಸೊ ಮ್ಯಾಟ್ರಿಕ್ಸ್ A ದ ಆರ್ಡರ್ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ, m cross n ಕೊಟ್ಟಿದ್ದಾರೆ. B ನಮಗೆ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ A into A B ಟ್ರಾನ್ಸ್ಪೋಸ್ ಏನಿದೆ, ಈಗ A ಎಷ್ಟಿದೆ ಮಕ್ಕಳೇ, m cross n ಇದೆ. B ಟ್ರಾನ್ಸ್ಪೋಸ್ ನೋಡಿ, A into B ಟ್ರಾನ್ಸ್ಪೋಸ್ ಡಿಫೈನ್ಡ್ ಇದೆ ಅಲ್ವಾ, ಹಾಗಾದ್ರೆ n must be, this is B ಟ್ರಾನ್ಸ್ಪೋಸ್ must be equal to here is what, n only, ಹೌದಲ್ವಾ. ಇದು ಎರಡು ಡಿಫೈನ್ ಆಗ್ತಾ ಇದ್ರೆ A into B ಟ್ರಾನ್ಸ್ಪೋಸ್ n ಏನಿದೆ ಇಲ್ಲಿ n ಇರಬೇಕಾಗುತ್ತೆ ಮಕ್ಕಳೇ. ಸೊ ಈಗ ನೆಕ್ಸ್ಟ್ ಏನಾಗುತ್ತೆ, B ಟ್ರಾನ್ಸ್ಪೋಸ್ ಇಂಟು A ಟ್ರಾನ್ಸ್ಪೋಸ್ ಆಗುತ್ತೆ ಮಕ್ಕಳೇ. ಸೊ B ಟ್ರಾನ್ಸ್ಪೋಸ್ ಏನಿತ್ತು, n ಕ್ರಾಸ್ ಕ್ವಶನ್ ಮಾರ್ಕ್ ಇದೆ. ಸೊ A ಏನಿತ್ತು ಮಕ್ಕಳೇ, m ಕ್ರಾಸ್ n ಇದೆ. ಸೊ ಇವೆರಡು ಡಿಫೈನ್ ಆಗ್ಬೇಕಂದ್ರೆ ಈ ಕ್ವಶನ್ ಮಾರ್ಕ್ ಇದಕ್ಕೆ ಬರೋಬರ್ ಆಗ್ಬೇಕು. ಸೊ ಆದ್ರಿಂದ B ಟ್ರಾನ್ಸ್ಪೋಸ್ ಏನಾಗುತ್ತೆ ಮಕ್ಕಳೇ, n ಕ್ರಾಸ್ m ಆಗುತ್ತೆ. B ಏನಾಗುತ್ತೆ, m ಕ್ರಾಸ್ n ಆಗುತ್ತೆ. ಸೊ B ಟ್ರಾನ್ಸ್ಪೋಸ್ n ಕ್ರಾಸ್ m ಆದ್ರೆ B ಏನಾಗುತ್ತೆ, m ಕ್ರಾಸ್ n. ಡಿ ಆಪ್ಷನ್ ಆಗುತ್ತೆ ಮಕ್ಕಳೇ. ಸೊ ಇದು ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಮುಂದಿನ ಪ್ರಶ್ನೆ ನೋಡೋಣ, ಇದನ್ನ ಕಾಪಿ ಮಾಡ್ಕೊಳ್ಳಿ. ಈಗ ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ಕ್ವಶನ್ ನಂಬರ್ 6. ಇಫ್ A is equal to cos 2 theta minus sin 2 theta sin 2 theta cos 2 theta, A plus A transpose is equal to I, where I is a unit matrix of order 2 cross 2 and A transpose is the transpose of A, then what is the value of theta they are asking. ಎಷ್ಟು ಸುಲಭವಾಗಿದೆ ನೋಡಿ ಪ್ರಶ್ನೆ. ಸೊ A plus A transpose ಕೊಟ್ಟಿದ್ದಾರೆ ಮಕ್ಕಳೇ, ಏನಂತ ಕೊಟ್ಟಿದ್ದಾರೆ, I ಅಂತ ಕೊಟ್ಟಿದ್ದಾರೆ. ಸೊ A ಏನಿದೆ ಮಕ್ಕಳೇ, ಸೊ ದಟ್ ಈಸ್ cos 2 theta minus sin 2 theta plus sin 2 theta cos 2 theta. ಆಕ್ಚುಲಿ ಇಷ್ಟು ಬರೆಯಬಾರ್ದು, ಆದ್ರೂ ನಿಮ್ಗೆ ಅರ್ಥ ಆಗ್ಲಿ ಅಂತ ಬರಿತಾ ಇದ್ದೀನಿ. A ಟ್ರಾನ್ಸ್ಪೋಸ್ ಅಂದ್ರೆ ಟ್ರಾನ್ಸ್ಪೋಸ್ ತಗೊಳ್ಳಿ, cos 2 theta minus sin 2 theta and second row will become second column, sin 2 theta cos 2 theta ಆಗುತ್ತೆ ಮಕ್ಕಳೇ. ಈಕ್ವಲ್ ಟು ಏನಿದೆ, I ಅಂದ್ರೆ ಏನು, I means ಯೂನಿಟ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 cross 2 ಇದೆ ಅಲ್ವಾ. ಸೊ ಹಾಗಾದ್ರೆ ಯೂನಿಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, 1 0 0 1. ಸೊ ಈಗ ಆಡ್ ಮಾಡಿ ಮಕ್ಕಳೇ, ಏನ್ ಬರುತ್ತೆ ನೋಡಿ, ಅಡಿಷನ್ ಬರುತ್ತೆ, cos theta plus cos 2 theta, so 2 cos 2 theta, so minus sin 2 theta plus sin 2 theta 0 ಆಗುತ್ತೆ.
ಇಲ್ಲಿ ನೋಡಿ sin 2 theta plus into minus minus sin 2 theta minus sin 2 theta 0. So cos 2 theta plus cos 2 theta 2 cos 2 theta. So is equal to what? 1 0 0 1 ಆಗುತ್ತೆ ಮಕ್ಕಳೇ. ಸೊ ಈಗ ಇವೆರಡು ಮ್ಯಾಟ್ರಿಕ್ಸ್ ಆರ್ಡರ್ ಸೇಮ್ ಇದ್ರೆ ಇವು ಈಕ್ವಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ಅಂದ್ರೆ ಇದ್ರ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಏನಾಗುತ್ತೆ ಮಕ್ಕಳೇ, ಇದ್ರ ಬರೋಬರ ಇರುತ್ತೆ. ಸೊ ಈಗ ನೀವು ಮಾಡಿ ನೋಡಿ, 2 cos 2 theta is equal to what? 1 ಬರುತ್ತಲ್ವಾ. ಸೊ cos 2 theta ಏನ್ ಬರುತ್ತೆ? 1/2. ಸೊ cos 2 theta 1/2 ಯಾವಾಗ ಆಗುತ್ತೆ? ಸೊ cos ಯಾವಾಗ ಆಗುತ್ತೆ? 1/2 60 ಡಿಗ್ರಿ ನಲ್ಲಿ ಆಗುತ್ತೆ ಮಕ್ಕಳೇ. ದಟ್ ಇಸ್ pi/3. pi/3 ಅಂದ್ರೆ 60 ಡಿಗ್ರಿ. cos ಕ್ಯಾನ್ಸಲ್ ಆಗುತ್ತೆ. 2 theta is equal to pi/3. theta ಎಷ್ಟಾಗುತ್ತೆ ಮಕ್ಕಳೇ? 2 ತೆಳಗಡೆ ತಗೊಂಡ್ರೆ 2 3s are 6. ಸೊ pi/6. ಇದು ಸುಲಭವಾಗಿದೆ ನೋಡಿ. ಸೊ ಆಪ್ಷನ್ ನಂಬರ್ ಎ ಆಗುತ್ತೆ ಮಕ್ಕಳೇ. ಎ ಫಾರ್ ಓಸಮ್. ಓಸಮ್ ಇಸ್ ದ ಆನ್ಸರ್. ಯು ಪ್ಲೀಸ್ ಕಾಪಿ, ವಿಲ್ ಸಿ ದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ಕ್ವಶನ್ ನಂಬರ್ 7. ಇಫ್ ಮ್ಯಾಟ್ರಿಕ್ಸ್ A is equal to 3 1 minus 1 2 then A square minus 5A is equal to. ಮಕ್ಕಳೇ ಗಡ್ಬಡ್ನಲ್ಲಿ ನೀವು ಏನ್ ಮಾಡ್ತೀರಾ, A square minus 5A ಅನ್ನ ಕಂಡುಹಿಡಿಯಲಿಕ್ಕೆ ಹೋಗ್ತೀರಾ. A square ಅಂದ್ರೆ ಏನು? A into A ಅಂತ ಬರೀತೀರಿ. ಆಮೇಲೆ 5 into A ಕಂಡುಹಿಡಿದು ಅದನ್ನ ಸಬ್ಸ್ಟ್ರಾಕ್ಷನ್ ಮಾಡ್ತೀರಿ. ಇಲ್ಲಿ ನಿಮಗೆ ಶಾರ್ಟ್ ಕಟ್ ಅನ್ನ ಹೇಳ್ಕೊಡ್ತೀನಿ ಮಕ್ಕಳೇ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ತರ ಬಿಡಿಸಿದ್ರೆ ಟೈಮ್ ತುಂಬಾ ಹೋಗುತ್ತೆ. ಸೊ ಇಲ್ಲಿ ಶಾರ್ಟ್ ಕಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಶಾರ್ಟ್ ಕಟ್ ಈ ತರ ಬಂದ್ರೆ ಮಕ್ಕಳೇ ನೋಡಿ, ಶಾರ್ಟ್ ಕಟ್ ಏನಿರುತ್ತೆ ಅಂದ್ರೆ A ಸ್ಕ್ವೇರ್ ಮೈನಸ್ A ಪ್ಲಸ್ D ಇಂಟು A ಪ್ಲಸ್ ಡಿಟರ್ಮೆಂಟ್ A ಇಂಟು I is equal to 0. ಅಯ್ಯೋ ಸರ್, ವಾಟ್ ಇಸ್ A ಪ್ಲಸ್ ಡಿ? A ಪ್ಲಸ್ ಡಿ ಅಂದ್ರೆ ಗುರ್ತಾ ಇಲ್ವಾ? ಸೊ ಮ್ಯಾಟ್ರಿಕ್ಸ್ ಇರುತ್ತಲ್ಲ ಮಕ್ಕಳೇ, A ಇರುತ್ತೆ. A B C D ಅಂತ ತಗೊಳ್ಳಿ. A B C D ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. A ಅಂದ್ರೆ 3, B ಅಂದ್ರೆ 1, C ಅಂದ್ರೆ ಎಷ್ಟು? -1, D ಅಂದ್ರೆ 2. ಸೊ ಈ ತರ ಬಂದ್ರೆ ಶಾರ್ಟ್ ಕಟ್ ಏನಾಗುತ್ತೆ, ಇಕ್ವೇಶನ್ ನ ಈ ತರ ಫೈಂಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. A ಸ್ಕ್ವೇರ್ ಮೈನಸ್ A ಪ್ಲಸ್ ಡಿ ಇಂಟು A ಪ್ಲಸ್ ಡಿಟರ್ಮೆಂಟ್ A ಇಂಟು I. ಸೊ ಇದನ್ನ ಹೇಗೆ ವರ್ಕ್ ಮಾಡೋದು ನೋಡಿ. ಈಗ A ಸ್ಕ್ವೇರ್ ಹಾಗೆ ಇಡ್ತೀನಿ ಮಕ್ಕಳೇ, ನಮ್ದು A ಸ್ಕ್ವೇರ್ ಅನ್ನ ಹಾಗೆ ಇಟ್ಟಿದ್ದೀನಿ. A ಪ್ಲಸ್ ಡಿ, A ಅಂದ್ರೆ ಎಷ್ಟು? 3, D ಅಂದ್ರೆ 2, 3 ಪ್ಲಸ್ 2 ಇಂಟು A ಡಿಟರ್ಮೆಂಟ್ ಪ್ಲಸ್ ಡಿಟರ್ಮೆಂಟ್ A ಇಂಟು I ಇದೆ ಅಲ್ವಾ, ಆ ಕಡೆ ತಗೊಳ್ಳಿ. ಮೈನಸ್ ಡಿಟರ್ಮೆಂಟ್ A ಇಂಟು I ಬರುತ್ತೆ ಮಕ್ಕಳೇ. ಸೊ A ಸ್ಕ್ವೇರ್ ಮೈನಸ್ 5A is equal to what? ಡಿಟರ್ಮೆಂಟ್ A ಇಂಟು I ಅಲ್ವಾ. ಸೊ ಇದನ್ನೆಲ್ಲ ಮಾಡೋಕ್ಕಿಂತನೂ ಈ ಶಾರ್ಟ್ ಕಟ್ ನಿಮ್ಗೆ ಗುರ್ತಿದ್ರೆ ಡೈರೆಕ್ಟ್ ಆಗಿ ಮಾಡ್ತಾ ಇದ್ರಿ. ಸೊ ಈಗ ನಿಮ್ಗೆ ಅರ್ಥ ಆಗಲ್ಲ ಅಂತ ಇದನ್ನೆಲ್ಲ ಬರ್ತಿದ್ದೀನಿ ನಾನು. ಡಿಟರ್ಮೆಂಟ್ A ಎಷ್ಟಾಗುತ್ತೆ? ಡಿಟರ್ಮೆಂಟ್ ಬರೀರಿ 3 1 -1 2 ಇಂಟು I ಎಷ್ಟು ಬರುತ್ತೆ ನೋಡಿ ಮಕ್ಕಳೇ. 3 2s are 6 -1 ಇಂಟು 1 is -1. ಇಲ್ಲಿ ಮೈನಸ್ ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ. ಡಿಟರ್ಮೆಂಟ್ ನಿಮ್ಗೆ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಸೊ -7 ಆಗಿ ಬರುತ್ತೆ ಮಕ್ಕಳೇ. ಸೊ ಆಪ್ಷನ್ ಡಿ ಆಗುತ್ತೆ. ನೀವು ಬೇಕಾದ್ರೆ A ಸ್ಕ್ವೇರ್ ಮೈನಸ್ 5A ಮಾಡಿ, ಅದಕ್ಕೂ ಇದೇ ಉತ್ತರ ಬರುತ್ತೆ ಮಕ್ಕಳೇ. ಚೆಕ್ ಮಾಡಿ ನೋಡಿ, ಶಾರ್ಟ್ ಕಟ್ ಅನ್ನ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಇದನ್ನ ಕಾಪಿ ಮಾಡ್ಕೊಳ್ಳಿ, ಮುಂದಿನ ಕ್ವೆಶ್ಚನ್ ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ಮಕ್ಕಳೇ. ಕ್ವೆಶ್ಚನ್ ನಂಬರ್ 8. If a matrix A is both symmetric and skew symmetric, then matrix symmetric ಇರಬೇಕು, skew symmetric ಇರಬೇಕು ಅಂತೆ at a time. ಅಂತ ಮ್ಯಾಟ್ರಿಕ್ಸ್ ಯಾವುದು? A ಮ್ಯಾಟ್ರಿಕ್ಸ್ ಯಾವ್ದು ಇರುತ್ತೆ? ಸಿಮೆಟ್ರಿಕ್ ಇರಬೇಕು, ಸ್ಕ್ಯೂ ಸಿಮೆಟ್ರಿಕ್ ಇರಬೇಕು. ಆ ತರ ಮ್ಯಾಟ್ರಿಕ್ಸ್ ಯಾವ್ದಂದ್ರೆ ಮಕ್ಕಳೇ ಜಿರೋ ಮ್ಯಾಟ್ರಿಕ್ಸ್. ಸೈಮಲ್ಟೇನಿಯಸ್ಲಿ ಎರಡನ್ನೂ ಸ್ಯಾಟಿಸ್ಫೈ ಮಾಡುವಂತ ಮ್ಯಾಟ್ರಿಕ್ಸ್ ಅಂದ್ರೆ ಜಿರೋ ಮ್ಯಾಟ್ರಿಕ್ಸ್ ಆಗುತ್ತೆ ಮಕ್ಕಳೇ. ಅರ್ಥ ಆಗ್ತಾ ಇದೆ ನಾನು ಏನ್ ಹೇಳ್ತಾ ಇದ್ದೀನಿ? ಜಿರೋ ಮ್ಯಾಟ್ರಿಕ್ಸ್ ಮಾತ್ರ ನಿಮಗೆ ಸಿಮೆಟ್ರಿಕ್ ಸ್ಕ್ಯೂ ಸಿಮೆಟ್ರಿಕ್ ಎರಡು ಎಟ್ ಎ ಟೈಮ್ ಆಗುತ್ತೆ. ಸೊ ಬೇರೆ ಮ್ಯಾಟ್ರಿಕ್ಸ್ ಯಾವುದು ಆಗೋದಿಲ್ಲ. ಸೊ ಆದ್ರಿಂದ ನಾವು ಏನ್ ಹೇಳ್ತಾ ಇದೀವಿ, ಆಪ್ಷನ್ ನಂಬರ್ ಬಿ ಆಗಿದೆ ಮಕ್ಕಳೇ. ಇದನ್ನ ಕಾಪಿ ಮಾಡ್ಕೊಂಡ್ಬಿಡಿ. ಕ್ವಶನ್ ನಂಬರ್ 9 ಅನ್ನ ನೋಡೋಣ ಮಕ್ಕಳೇ. ಇಫ್ 2 ಇಂಟು ಇದನ್ನ ಇಂಟು ಮಾಡಿ. ಸೊ ನಮಗೆ ಏನ್ ಕೇಳ್ತಾ ಇದ್ದಾರೆ, then the value of x and y. Instead of reading the question, we'll directly do. Everyone can see that one. So 2 ಅನ್ನ ಮಲ್ಟಿಪ್ಲೈ ಮಾಡಿ. 2 1 2 ಆಗುತ್ತೆ. 2 3s are 6. 2 into 0 0. 2 into x is 2x plus y 0 1 2. This is 5 6. Value of x and y ಕೇಳ್ತಾ ಇದ್ದಾರೆ. ತುಂಬಾ ಸುಲಭವಾಗಿದೆ, ಅಡಿಷನ್ ಮಾಡಿ ಈಗ. So 2 plus y
6 plus 0 is 6. 6 plus 0 is 6. 0 plus 1 is 1. 2x plus 2 is 2x plus 2. Correct? Equal to ಎಷ್ಟಾಗುತ್ತೆ 5, 6, 1, 8. ಸೊ ಆರ್ಡರ್ ಸೇಮ್ ಆಗಿದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನಾಗುತ್ತೆ ಈಕ್ವಲ್ ಆಗುತ್ತೆ. ಎರಡು ಮ್ಯಾಟ್ರಿಕ್ಸ್ ಆರ್ಡರ್ ಸೇಮ್ ಇದೆ, ಎರಡು ಕಾಲಮ್. ಸೊ 2 plus y must be equal to what? 5 dear students. ಸೊ ಪ್ಲಸ್ 2 ಆ ಕಡೆ ಹೋದ್ರೆ ಏನಾಗುತ್ತೆ -2 ಆಗುತ್ತೆ. y ನ ಬೆಲೆ ಎಷ್ಟಾಯ್ತು 3. y is equal to 3. ನೆಕ್ಸ್ಟ್ ನೋಡಿ ಈಗ ಇದಕ್ಕೆ ಈಕ್ವಲ್ ಆಯ್ತಾ. 2x plus 2 is equal to what? 8 ಆಗುತ್ತೆ ಮಕ್ಕಳೇ. 2x plus 2 is equal to 8. ಪ್ಲಸ್ 2 ಆ ಕಡೆ ಹೋದ್ರೆ ಎಷ್ಟಾಗುತ್ತೆ -2. 8 minus 2 is 6. 2 1 ja 2 3 ja ಆಗುತ್ತೆ ಮಕ್ಕಳೇ. x is 3, y is 3. That is there in option A. So which is the correct answer? I hope you understood. We'll go for the next question. So please copy this one. ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ಕ್ವೆಶ್ಚನ್ ನಂಬರ್ 10. If matrix A is equal to 2 minus 2 minus 2 2, then a raised to n is equal to 2 raised to k into a, where k is what? ತುಂಬಾ ಒಳ್ಳೆಯ ಪ್ರಶ್ನೆ ಅಂತ ನಾವು ಹೇಳ್ಬೋದು ಇದನ್ನ. ಸೊ ಈಗ ನೋಡಿ ಮಕ್ಕಳೇ, a raised to n, a raised to 20, a raised to 10 ಬರುತ್ತಲ್ವಾ, ಅಲ್ಲಿ a ಸ್ಕ್ವೇರ್, a ಕ್ಯೂಬ್, a raised to 4 ಈ ತರ ಹೋಗ್ಬೇಕು. ಅಟ್ಲೀಸ್ಟ್ ಒಂದು ಮೂರನ್ನು ಕಂಡು ಹಿಡಿದ್ರೆ ಪ್ಯಾಟರ್ನ್ ಗೊತ್ತಾಗುತ್ತೆ. ಇವು ಪ್ರಶ್ನೆಗಳಿಗೆ ಒಂದು ಪ್ಯಾಟರ್ನ್ ಮಾಡಿರ್ತಾರೆ ಮಕ್ಕಳೇ. ಆ ಪ್ಯಾಟರ್ನ್ ಅನ್ನ ನಾವು ಐಡೆಂಟಿಫೈ ಮಾಡಬೇಕು. ಈಗ ನೋಡಿ, ಈಗ ಸೊ ಮೊದಲು a ಸ್ಕ್ವೇರ್ ಅನ್ನ ಕಂಡು ಹಿಡಿತೀನಿ. ಸೊ n ವ್ಯಾಲ್ಯೂ ಈಗ 2 ಹಾಕ್ತಾ ಇದ್ದೀನಿ. k ವ್ಯಾಲ್ಯೂ ಎಷ್ಟು ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. n 2 ಆದ್ರೆ k ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ ಇದನ್ನ. ಸೊ ನೋಡಿ, ಈಗ a ಸ್ಕ್ವೇರ್ ಏನಾಗುತ್ತೆ ಮಕ್ಕಳೇ, a ಸ್ಕ್ವೇರ್ ಅಂದ್ರೆ ನಿಮ್ಗೆ ಗೊತ್ತು 2 minus 2 a into a ಮಾಡಬೇಕು. ಸೊ ದಿಸ್ ಇಸ್ ವಾಟ್ 2 minus 2 minus 2 2. ಈಗ ರೋ ಇಂಟು ಕಾಲಮ್ ಮಲ್ಟಿಪ್ಲೈ ಮಾಡಿ. ಸೊ ಎಷ್ಟು ಬರುತ್ತೆ 2 2s are 4, minus into minus plus 2 2s are 4, 4 plus 4 8 ಆಗುತ್ತೆ. 2 into minus 2 minus 4 minus 4, that is minus 8. ಇದು minus 8 ಬರುತ್ತೆ, ಇದು 8 ಬರುತ್ತೆ. ಇದು ಚೆಕ್ ಮಾಡಿ, ಇಂಟು ಮಾಡ್ಲಿಕ್ಕೆ ಬರುತ್ತೆ ನಿಮಗೆ. ಸೊ ಈಗ ತುಂಬಾ ಅಬ್ಸರ್ವೇಷನ್ ಮಾಡ್ಬೇಕಾಗತ್ತೆ ಮಕ್ಕಳೇ. ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, 8 ಕಾಮನ್ ಇದೆ, ಬಟ್ 8 ಅನ್ನ ತಗೊಳ್ಳಲ್ಲ, 4 ಅನ್ನ ತಗೋತಾ ಇದ್ದೀನಿ ಕಾಮನ್. ಈಗ ನೋಡಿ, ಇಲ್ಲಿ 4 2s are 4 2s are 4 2s are 4 2s are 4 into 2 8 ಆಗುತ್ತೆ, 4 into minus 2 8 ಆಗುತ್ತೆ. ಯಾಕೆ 4 ಅನ್ನ ತೆಗೆದೆ ಅನ್ನೋ ಪ್ರಶ್ನೆ ಇದೆ. 4 ಅನ್ನ ಯಾಕೆ ತೆಗೆದೆ ಅಂದ್ರೆ ಇಲ್ಲಿ ನೋಡಿ 2 minus 2 minus 2 2 ಏನಿದೆ a ಇದೆ ಅಲ್ವಾ. ಸೊ ಆದ್ರಿಂದ ನಾನು 4 ಅನ್ನ ತೆಗೆದಿದ್ದೀನಿ. 8 ತೆಗೆದ್ರೆ 1 1 ಬರುತ್ತೆ, 1 minus 1 minus 1 1. ಹಾಗೆ ಇಲ್ಲಿ ಏನು ಇಲ್ಲ, ಹೆಸರೇ ಇಲ್ಲ. ಸೊ ಆದ್ರಿಂದ ನಾನು ಏನ್ ಮಾಡಿದೆ, 4 ಅನ್ನ ಹೊರಗಡೆ ತೆಗೆದಿದ್ದೀನಿ. 4 ಏನಾಗುತ್ತೆ ಮಕ್ಕಳೇ, 4 2 ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಸೊ ಉಳಿತೇನು, ಇದು a ಅಂತ ಕರಿಬಹುದು. ಅರ್ಥ ಆಯ್ತಲ್ವಾ, a ಸ್ಕ್ವೇರ್ ಇದು a ಅಥವಾ a ಇಲ್ಲೋ ಮಕ್ಕಳೇ. 4 ಅಂದ್ರೆ ಏನು 2 ಸ್ಕ್ವೇರ್. ಸೊ ಇದನ್ನ ಕಂಪೇರ್ ಮಾಡಬಹುದು ನಾವು. n ಎಷ್ಟಾಯ್ತು 2 ಆಯ್ತು, k ವ್ಯಾಲ್ಯೂ ಎಷ್ಟಾಯ್ತು 2 ಆಗಿದೆ. ಸೊ k ಇದರಲ್ಲಿ ಹಾಕಿ ನೋಡ್ಬೇಕು ಯಾವುದು k ನ ಬೆಲೆ ಕೊಟ್ಟಿದ್ದಾರೆ. ಇದು k ಎಷ್ಟಿದೆ, k ಏನಾದ್ರೆ ಇದು ಇಷ್ಟ ಆಗುತ್ತೆ. n ವ್ಯಾಲ್ಯೂ ಹಾಕ್ಬಿಟ್ಟು ಚೆಕ್ ಮಾಡ್ಬೇಕು, ವೆರಿಫೈ. ಈಗ ಒಂದಕ್ಕೆ ಮಾಡಕ್ ಬರಲ್ಲ, ಇನ್ನೂ ಒಂದೆರಡನ್ನ ಕಂಡುಹಿಡಿತೀನಿ. ಸೊ a ಕ್ಯೂಬ್ ಏನಾಗುತ್ತೆ ಮಕ್ಕಳೇ, a ಸ್ಕ್ವೇರ್ ಇಂಟು a ಸ್ಕ್ವೇರ್ ಏನಿದೆ 2 ಸ್ಕ್ವೇರ್ ಇಂಟು a ಇದೆ ಅಲ್ವಾ. a ಸ್ಕ್ವೇರ್ ಏನಿತ್ತು 2 ಸ್ಕ್ವೇರ್ ಇಂಟು a ಮತ್ತೆ ಇಂಟು a ಇದೆ, ಅರ್ಥ ಆಯ್ತಾ. a ಸ್ಕ್ವೇರ್ 2 ಸ್ಕ್ವೇರ್ ಇಂಟು a ಮತ್ತೆ ಇಂಟು a ಇತ್ತು, a ಬರ್ದಿದ್ದೀನಿ. a ಇಂಟು a ಏನಾಗುತ್ತೆ ಮಕ್ಕಳೇ, a ಸ್ಕ್ವೇರ್ ಆಗುತ್ತೆ. a ಸ್ಕ್ವೇರ್ ಏನಿದೆ 2 ಸ್ಕ್ವೇರ್ ಇಂಟು a. ಸೊ ಎಷ್ಟಾಯ್ತು 2 raised to a raised to m, a raised to n ಏನಾಗುತ್ತೆ a raised to m plus n ಅಲ್ವಾ. 2 plus 2 ಎಷ್ಟಾಗುತ್ತೆ 2 raised to 4 into a, ಅರ್ಥ ಆಯ್ತಾ. ಸೊ ಈಗ ಇನ್ನೊಂದು ಕಂಡುಹಿಡಿತೀನಿ, 2 raised to a raised to 4. a ಸ್ಕ್ವೇರ್ a ಕ್ಯೂಬ್ ಇಂಟು a ಮಾಡ್ಬೋದು. a ಕ್ಯೂಬ್ ಎಷ್ಟಿದೆ ಮಕ್ಕಳೇ 2 raised to 4 ಇಂಟು a, ಮತ್ತೆ ಇಲ್ಲಿ a ಇದೆ. ಸೊ a ಇಂಟು a ಎಷ್ಟಾಗುತ್ತೆ ಮಕ್ಕಳೇ a ಸ್ಕ್ವೇರ್. a ಸ್ಕ್ವೇರ್ ಎಷ್ಟಿದೆ ಮಕ್ಕಳೇ 2 ಸ್ಕ್ವೇರ್ ಇಂಟು a, ಕರೆಕ್ಟ್ ಆದಲ್ವಾ. a ಸ್ಕ್ವೇರ್ ಎಷ್ಟಿದೆ 2 ಸ್ಕ್ವೇರ್ ಇಂಟು a ಎಷ್ಟು ಬಂತು 2 raised to 6 ಇಂಟು a. ಈಗ ಇಷ್ಟು ಸಾಕು, ಬಹಳ ಆಯ್ತು, ಇಷ್ಟೇ ಮಾಡಿದ್ದು ಜಾಸ್ತಿ ಆಗಿದೆ. ಈಗ k ನ ಬೆಲೆಯನ್ನ ವೆರಿಫೈ ಮಾಡಬೇಕು. n ವ್ಯಾಲ್ಯೂ 2 ಆದ್ರೆ k ಇದನ್ನ ಸ್ಯಾಟಿಸ್ಫೈ ಮಾಡಬೇಕು. 2 4 6 ಅಂದ್ರೇನೆ ಇದು ಕರೆಕ್ಟ್ ಆಗುತ್ತೆ. ಈಗ ಇದಕ್ಕೆ ವ್ಯಾಲ್ಯೂ ಹಾಕೋಣ.
ಫಸ್ಟ್ ಚೆಕ್ ಮಾಡಿ ಕೆ ವ್ಯಾಲ್ಯೂ 2n-1 ಹಾಕಿದ್ರೆ ಕೆ ಇಸ್ ಈಕ್ವಲ್ ಟು 2n-1. n ಎಷ್ಟಿದೆ? 2 ಇದೆ. ಸೊ 2 - 1 ಎಷ್ಟಾಯ್ತು? 1 ಆಯ್ತು. 2 is 2 ಇದೆಯಾ? ಕೆ ವ್ಯಾಲ್ಯೂ 2 ಇದೆ ನೋಡಿ, ಈ ಜಾಗದಲ್ಲಿ ನೋಡ್ಬೇಕು ಪವರ್. ಈಗ 3 ಹಾಕಿ ನೋಡಿ. 2 - 1 2. ಸೊ ಎಷ್ಟು ಬಂತು? 3 - 1 is 2 means 2 square is 4. 4 ಇದೆಯಾ? 4 ಇದೆ. ಕರೆಕ್ಟ್, ಇದು ಕರೆಕ್ಟ್ ಇದೆ. ಇದನ್ನ ನೋಡಿ 4 ಹಾಕಿ. ಈಗ 4 n ವ್ಯಾಲ್ಯೂ 4 ಇದೆ ಅಲ್ವಾ? 4 ಹಾಕಿದ್ರೆ ಎಷ್ಟಾಯ್ತು? 4 - 1 ದಟ್ ಈಸ್ 4 - 1 ಎಷ್ಟಾಗುತ್ತೆ? 3. 2 ಕ್ಯೂಬ್ ಎಷ್ಟಾಯ್ತು? 8. 8 ಇದೆಯಾ? 8 ಇಲ್ಲ. ಸೊ ಹಾಗಾದ್ರೆ ಇದು ತಪ್ಪಾಗಿದೆ. ಅರ್ಥ ಆಯ್ತಲ್ವಾ? ಇದು ತಪ್ಪಾಗಿದೆ. ಸೊ ಇದು ಕರೆಕ್ಟ್ ಆಗಲ್ಲ ಆನ್ಸರ್. ಸೊ ಕೆ ಈಗ ನೆಕ್ಸ್ಟ್ ಏನಿದೆ? n+1 ಮಾಡಿ. n ವ್ಯಾಲ್ಯೂ 1 ಹಾಕಿ. 1+1 ನೋಡಿ, ಕೆ ವ್ಯಾಲ್ಯೂ n+1 ಇಟ್ಕೊಂಡ್ರೆ n ವ್ಯಾಲ್ಯೂ ಎಷ್ಟಿದೆ ಮಕ್ಕಳೇ? 1. ಸೊ 1 ಹಾಕಿದ್ರೆ ಎಷ್ಟು ಬರುತ್ತೆ? 1. n ವ್ಯಾಲ್ಯೂ 2 ಇದೆ ಮಕ್ಕಳೇ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ n ವ್ಯಾಲ್ಯೂ ಎಷ್ಟಿದೆ? 2 ಇದೆ. 2 + 1 ಎಷ್ಟಾಯ್ತು? 3. 3 ಇದೆಯಾ? ಇಲ್ಲಿ 3 ಇಲ್ಲ ಅಲ್ವಾ? ಸೊ ಆದ್ರಿಂದ ಇದು ತಪ್ಪಾಗುತ್ತೆ, ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಕಂಡೀಷನ್. ಸೊ ನೆಕ್ಸ್ಟ್ ಏನ್ ಮಾಡಬೇಕು? n-1 ಹಾಕಿ. ಸೊ n ವ್ಯಾಲ್ಯೂ ಎಷ್ಟಿದೆ ಮಕ್ಕಳೇ? 2 ಇದೆ. 2 - 1 ಹಾಕಿದ್ರೆ ಎಷ್ಟಾಯ್ತು? 1 ಬರುತ್ತೆ. ಕೆ ವ್ಯಾಲ್ಯೂ 1 ಇದೆಯಾ? ಇಲ್ಲ. ಸೊ ಇದು ತಪ್ಪಾಗಿದೆ. ಆದ್ರಿಂದ ಇದ ಆಪ್ಷನ್ ಆಗಿದೆ. ಆದ್ರೂ ನಾನು ನಿಮಗೆ ವೆರಿಫೈ ಮಾಡಿಸ್ತೀನಿ. 2 × n-1 ನೋಡಿ, n ವ್ಯಾಲ್ಯೂ ಎಷ್ಟಿದೆ ಮಕ್ಕಳೇ? ಇಲ್ಲಿ 2 ಇದೆ. ಸೊ 2 - 1 ಎಷ್ಟಾಯ್ತು? 1. 2 1 ಜಾ 1 ಆಯ್ತಾ? 2 1 ಜಾ 2. 2 ಇದೆಯಾ? ಕೆ ವ್ಯಾಲ್ಯೂ ಎಷ್ಟು ಇದೆ? ನೆಕ್ಸ್ಟ್ ನೋಡಿ, n is equal to ಏನಿದೆ? 3 ಇದೆ. 3 - 1 ಎಷ್ಟಾಯ್ತು? 2. 2 × 2 4. 4 ಇದೆಯಾ? ಕೆ ವ್ಯಾಲ್ಯೂ 4 ಇದೆ ಇಲ್ಲೋ? n ವ್ಯಾಲ್ಯೂ 3 ಇದ್ರೆ ಕರೆಕ್ಟಾ? ಸೊ ಈಗ n is equal to what? 4 ಹಾಕಿ. 4 - 1 ಎಷ್ಟಾಯ್ತು? 3. 2 3s 6 ಇದೆಯಾ? ಸೊ ಕೆ n ವ್ಯಾಲ್ಯೂ 4 ಆದ್ರೆ ಏನು? n ವ್ಯಾಲ್ಯೂ 4 ಹಾಕಿದ್ರಲ್ಲೋ? ಸೊ 4 - 1 3. 3 2s 6. ಅರ್ಥ ಆಯ್ತಾ? ಸೊ ಯಾಕೆ ಆಪ್ಷನ್ ಡಿ ಆಗುತ್ತೆ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸ್ವಲ್ಪನಾದ್ರೂ ಅರ್ಥ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಚಾನಲ್ ನಮ್ಮಂದು. ಸೊ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳು, ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕು. ಸೊ ಎಲ್ಲರೂ ಇದು ಫ್ರೀ ಆಗಿರುತ್ತೆ ಟೋಟಲಿ. ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ನಮಗೆ ಬೇಕು. ನಿಮ್ಮ 1 ಲೈಕ್ ನನಗೆ ಇನ್ಸ್ಪೈರ್ ಮಾಡುತ್ತೆ ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ಮಕ್ಕಳೇ. ಸೊ ಇದನ್ನ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ಕ್ವಶನ್ ನಂಬರ್ 11. ಇಫ್ matrix 1 1 1 -1 1 x and y and is equal to 2 4. ಸೊ ವ್ಯಾಲ್ಯೂ ಆಫ್ x and y ಅನ್ನ ಕಂಡುಹಿಡಿಯಿರಿ ಅಂತ ಇದ್ದಾರೆ. ಮ್ಯಾಟ್ರಿಕ್ಸ್ ಅನ್ನು ಮಲ್ಟಿಪ್ಲೈ ಮಾಡಿ. ಫಸ್ಟ್ ರೋ ಫಸ್ಟ್ ಕಾಲಮ್ 1 × x x 1 × y y ಆಗುತ್ತೆ. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಇಲ್ಲ. ಸೊ ದಿಸ್ ಇಸ್ ದ ಎಂಡ್. ಸೊ ನಾವು ಸೆಕೆಂಡ್ ರೋ ಫಸ್ಟ್ ಕಾಲಮ್ -1 × x -x 1 × y y is equal to how much? 2 4. ಅರ್ಥ ಆಯ್ತಲ್ವಾ? ಸೊ ಎರಡು ಆರ್ಡರ್ ಸೇಮ್ ಇದೆ. 2 ರೋ ಇದೆ, 1 ಕಾಲಮ್ ಇದೆ. ಇಲ್ಲಿ 2 ರೋ 1 ಕಾಲಮ್ ಇದೆ. ಸೊ x + y 100% ಈಕ್ವಲ್ ಟು 2 ಆಗುತ್ತೆ. -x + y ಏನಾಗುತ್ತೆ? ಈಕ್ವಲ್ ಟು 4 ಆಗುತ್ತೆ. ಇದನ್ನ ಕೂಡಿಸಿ ಮಕ್ಕಳೇ. +x -x ಗೆ ಕ್ಯಾನ್ಸಲ್. y + y 2y 2 + 4 6. ದಟ್ ಈಸ್ y is equal to 3 ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಸೊ ಈಗ x ನ ಬೆಲೆಯನ್ನ ಕಂಡುಹಿಡಿಯಬೇಕು. x ನೋಡಿ ಮಕ್ಕಳೇ. ಸೊ ಇದು ಗಿವನ್ ಇತ್ತು x + y is equal to 2. x ವ್ಯಾಲ್ಯೂ ಎಷ್ಟಿದೆ ಮಕ್ಕಳೇ? y ವ್ಯಾಲ್ಯೂ ಎಷ್ಟಿದೆ? 3 ಇದೆ. ಸೊ 3 ಅನ್ನ ಹಾಕಿ ಈ ಕಡೆ, +3 ಈ ಕಡೆ ಬಂದ್ರೆ -3 ಆಗುತ್ತೆ. x is equal to 2 - 3 is -1. ಸೊ ಆಪ್ಷನ್ ಯಾವ್ದಾಗುತ್ತೆ ನೋಡಿ? x -1 y 3. ಆಪ್ಷನ್ ಡಿ ಆಗುತ್ತೆ ನೋಡಿ ಮಕ್ಕಳೇ. ಸೊ ಅರ್ಥ ಆಯ್ತಲ್ವಾ? ಸೊ ಮುಂದಿನ ಪ್ರಶ್ನೆ ನೋಡೋಣ. ಇದನ್ನ ಕಾಪಿ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಕ್ವಶನ್ ನಂಬರ್ 12. ಇಫ್ ಮ್ಯಾಟ್ರಿಕ್ಸ್ A is equal to cos alpha sin alpha minus sin alpha cos alpha, then A into A transpose is equal to ಏನಾಗುತ್ತೆ? ಸೊ A into A transpose ನೋಡಿ ಮಕ್ಕಳೇ. A ಏನಿದೆ? cos alpha sin alpha minus sin alpha cos alpha. A transpose ಏನಾಗುತ್ತೆ ಮಕ್ಕಳೇ?
ಕಾಸ್ ಅಲ್ಫಾ ಮೈನಸ್ ಸೈನ್ ಅಲ್ಫಾ. ಫಸ್ಟ್ ರೋ ಫಸ್ಟ್ ಕಾಲಮ್ ಆಯ್ತು, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಗ್ತಾ ಇದೆ ಮಕ್ಕಳ, ಅರ್ಥ ಆಯ್ತಾ? ನೋಡಿ ಇದರಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಸೊ ಟ್ರಾನ್ಸ್ಪೋಸ್ ಅದು. ಸೊ ರೋ ಇಂಟು ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡಿ ಎ ಇಂಟು ಎ ಟ್ರಾನ್ಸ್ಪೋಸ್ ಇದೆ, ರೋ ಇಂಟು ಕಾಲಮ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಈಗ ನೋಡಿ ಫಸ್ಟ್ ರೋ ಫಸ್ಟ್ ಕಾಲಮ್ ಕಾಸ್ ಅಲ್ಫಾ ಇಂಟು ಕಾಸ್ ಅಲ್ಫಾ ಕಾಸ್ ಸ್ಕ್ವೇರ್ ಅಲ್ಫಾ. ಸೊ ಸೈನ್ ಸೆಕೆಂಡ್ ಇಂಟು ಸೆಕೆಂಡ್, ನಾವು sine into sine sine square alpha, second element to second. First row first column is over, first row second. Now cos alpha into minus cos alpha minus sin alpha, minus is taken front, minus is taken front. So sin into cos plus sin alpha cos alpha. So this is that. And next first row second row first column, minus into this is minus sin alpha cos alpha. Cos into sin, sin alpha into cos alpha, cos alpha into sin alpha, doesn't matter. So for second row second column, minus into minus plus sin alpha into sin, sin square alpha plus cos into cos, cos square alpha. Multiplication, you know, that's why I am not explaining more. So this is 1 and plus minus get cancelled. So this is 0, this is also 0. Sin square plus cos square alpha is 1, and which is the identity matrix. ಇವೆರಡು ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ, ಇದು ಅಂದ್ರೆ 1 ಆಗುತ್ತೆ, 1 0 0 1 ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಆಪ್ಷನ್ ನಂಬರ್ ಡಿ ಆಗುತ್ತೆ ಮಕ್ಕಳೇ. ಸೊ ಇದನ್ನ ಕಾಪಿ ಮಾಡ್ಕೊಳ್ಳಿ, ಮುಂದಿನ ಪ್ರಶ್ನೆ ನೋಡೋಣ. ಕ್ವೆಶ್ಚನ್ ನಂಬರ್ 13 ವಿಲ್ ಸಿ ಡಿಯರ್ ಸ್ಟೂಡೆಂಟ್ಸ್, ಇಫ್ P and Q are symmetric matrices of the same order, then PQ minus QP is what? ಸೊ P ಮತ್ತು Q ಏನಿದೆ ಮಕ್ಕಳೇ, ಸಿಮೆಟ್ರಿಕ್. ಸಿಮೆಟ್ರಿಕ್ ಅಂದ್ರೆ ಏನು ಗೊತ್ತಾ? P transpose is equal to P, Q transpose is equal to Q ಆಗುತ್ತೆ ಮಕ್ಕಳ. P and Q are symmetric means P transpose is equal to P, Q transpose is equal to Q ಆಗುತ್ತೆ ಮಕ್ಕಳ. ಸೊ ಈಗ PQ minus QP ಅಂದ್ರೆ ಏನು ಅಂತ ಕೇಳ್ತಾರೆ. Let we will give the name for this. ಇದಕ್ಕೊಂದು ಹೆಸರನ್ನ ಕೊಡೋಣ. Let A is equal to PQ minus QP ಅಂತ. ಸೊ ಟ್ರಾನ್ಸ್ಪೋಸ್ ಅನ್ನ ಅಪ್ಲೈ ಮಾಡಿ ಮಕ್ಕಳೇ, ಟ್ರಾನ್ಸ್ಪೋಸ್. ಸೊ ಟ್ರಾನ್ಸ್ಪೋಸ್ ಅನ್ನ ಅಪ್ಲೈ ಮಾಡಿ ಏನಾಗುತ್ತೆ ನೋಡಿ, A ಟ್ರಾನ್ಸ್ಪೋಸ್, ಎರಡು ಸೈಡ್ ಟ್ರಾನ್ಸ್ಪೋಸ್ ಹಚ್ತಾ ಇದ್ದೀನಿ ಮಕ್ಕಳೇ. ಸೊ ಹೋಲ್ ಟ್ರಾನ್ಸ್ಪೋಸ್ ಆಗುತ್ತೆ ಇದು. ಸೊ ಎ ಮೈನಸ್ ಬಿ ಟ್ರಾನ್ಸ್ಪೋಸ್ ನಿಮ್ಗೆ ಗೊತ್ತಲ್ವಾ, ಎ ಮೈನಸ್ ಬಿ ಟ್ರಾನ್ಸ್ಪೋಸ್ ಏನಾಗುತ್ತೆ, ಎ ಟ್ರಾನ್ಸ್ಪೋಸ್ ಮೈನಸ್ ಬಿ ಟ್ರಾನ್ಸ್ಪೋಸ್ ಆಗುತ್ತೆ ಮಕ್ಕಳೇ. ಸೊ ಇಲ್ಲಿ ಎ ಅಂದ್ರೆ ಪಿ ಕ್ಯೂ, ಬಿ ಅಂದ್ರೆ ಕ್ಯೂ ಪಿ. ಸೊ ಎ ಟ್ರಾನ್ಸ್ಪೋಸ್ ಅಂದ್ರೆ ಏನು, ಪಿ ಕ್ಯೂ. ಬಿ ಟ್ರಾನ್ಸ್ಪೋಸ್ ಅಂದ್ರೆ ಏನು, ಬಿ ಅಂದ್ರೆ ಏನು, ಕ್ಯೂ ಪಿ ಹೋಲ್ ಟ್ರಾನ್ಸ್ಪೋಸ್. ಸೊ ಈಗ ನಿಮಗೆ ಗೊತ್ತಿರೋ ಹಾಗೆ ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಏನಾಗುತ್ತೆ, ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಆಗುತ್ತೆ ಮಕ್ಕಳೇ, ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್. ಈಗ ಪಿ ಕ್ಯೂ ಅಂದ್ರೆ ಎ ಬಿ ಅಂತ ತಿಳ್ಕೊಳ್ಳಿ. ಎ ಬಿ ಟ್ರಾನ್ಸ್ಪೋಸ್ ಏನಾಯ್ತು, ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್, ಅಂದ್ರೆ ಇಲ್ಲಿ ಕ್ಯೂ ಟ್ರಾನ್ಸ್ಪೋಸ್ ಇಂಟು ಪಿ ಟ್ರಾನ್ಸ್ಪೋಸ್ ಆಗುತ್ತೆ. ಇದು ಎ ಬಿ ಗತೆನೇ ಅದಲ್ವಾ, ಎ ಅಂದ್ರೆ ಕ್ಯೂ, ಬಿ ಅಂದ್ರೆ ಪಿ. ಸೊ ಕ್ಯೂ ಪಿ ಟ್ರಾನ್ಸ್ಪೋಸ್ ಏನಾಗುತ್ತೆ, ಪಿ ಟ್ರಾನ್ಸ್ಪೋಸ್ ಇಂಟು ಕ್ಯೂ ಟ್ರಾನ್ಸ್ಪೋಸ್. ಅದಕ್ಕೆ ಇದಕ್ಕೆ ಉಲ್ಟಾ ಪುಲ್ಟಾ ಲಾ ಅಂತ ಕರಿತೀವಿ ನಾವು, ಇನ್ವರ್ಸ್ ಲಾ ಅಂತಾನು ಕರಿತೀವಿ. ಸೊ ಕ್ಯೂ ಟ್ರಾನ್ಸ್ಪೋಸ್ ಅಂದ್ರೆ ನೋಡಿ ಮಕ್ಕಳೇ, ಈಗ ಕನ್ಫ್ಯೂಸ್ ಆಗ್ಬಿಡಿ. ಕ್ಯೂ ಟ್ರಾನ್ಸ್ಪೋಸ್ ಅಂದ್ರೆ ಏನು, ಕ್ಯೂ. ಪಿ ಟ್ರಾನ್ಸ್ಪೋಸ್ ಅಂದ್ರೆ ಪಿ. ಸೊ ಅಂದ್ರೆ ಕ್ಯೂ ಪಿ ಮೈನಸ್ ಪಿ ಕ್ಯೂ ಆಗುತ್ತೆ. ಪಿ ಟ್ರಾನ್ಸ್ಪೋಸ್ ಅಂದ್ರೆ ಪಿ, ಕ್ಯೂ ಟ್ರಾನ್ಸ್ಪೋಸ್ ಅಂದ್ರೆ ಕ್ಯೂ. ಅರ್ಥ ಆಯ್ತಲ್ವಾ? ಸೊ ಇದನ್ನ ರಿವರ್ಸ್ ಮಾಡಿ ಬರೀರಿ. ಸೊ ಏನಾಗುತ್ತೆ ನೋಡಿ, ಪಿ ಕ್ಯೂ ಮೈನಸ್ ಕ್ಯೂ ಪಿ. ಅರ್ಥ ಆಯ್ತಾ? ಮೈನಸ್ ಇಂಟು ಪಿ ಕ್ಯೂ ಮೈನಸ್ ಪಿ ಕ್ಯೂ, ಮೈನಸ್ ಇಂಟು ಮೈನಸ್ ಪ್ಲಸ್ ಕ್ಯೂ ಪಿ. ಸೊ ಇದೇನಾಯ್ತು, ಪಿ ಕ್ಯೂ ಮೈನಸ್ ಕ್ಯೂ ಪಿ ಏನಂತ ಕರೆದಿದ್ದಾರೆ, ಎ ಅಂತ ಅಲ್ವಾ. ಸೊ ಮೈನಸ್ ಎ ಆಗುತ್ತೆ. ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಮೈನಸ್ ಎ ಆದ್ರೆ ಎ ಏನಾಗುತ್ತೆ ಮಕ್ಕಳೇ, ಎ ಇಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಆಗುತ್ತಲ್ವಾ. ದೇರ್ಫೋರ್ ಎ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಎ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅರ್ಥ ಆಯ್ತಾ? ಎ ಅಂದ್ರೆ ಏನು, ಎ ಅಂದ್ರೆ ಏನು, ಪಿ ಕ್ಯೂ ಮೈನಸ್ ಕ್ಯೂ ಪಿ. PQ minus QP is a skew symmetric matrix. So option number D. D is the correct. Please copy this. We'll see the next question. ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ಕ್ವೆಶ್ಚನ್ ನಂಬರ್ 14. If 3A plus 4B transpose ಇದು ಕೊಟ್ಟಿದ್ದಾರೆ, 2B minus 3A transpose ಇದು ಕೊಟ್ಟಿದ್ದಾರೆ, B ವ್ಯಾಲ್ಯೂ ಏನಂತ ಕೇಳ್ತಾ ಇದ್ದಾರೆ. ತುಂಬಾ ಒಳ್ಳೆ ಪ್ರಶ್ನೆ, ನೋಡೋಣ ನೋಡಿ. ಟ್ರಾನ್ಸ್ಪೋಸ್ ಎರಡಕ್ಕೂ ಅಪ್ಲೈ ಮಾಡಿ ಮಕ್ಕಳೇ. ಇದಕ್ಕೆ ಇವು ಎರಡಕ್ಕೂ ಟ್ರಾನ್ಸ್ಪೋಸ್ ಅಪ್ಲೈ ಮಾಡ್ತಾ ಇದ್ದೀನಿ.
3a ಪ್ಲಸ್ 4b ಟ್ರಾನ್ಸ್ಪೋಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದಕ್ಕೆ ಟ್ರಾನ್ಸ್ಪೋಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ರೋ ಇದ್ದಿದ್ದು ಕಾಲಮ್ ಆಗುತ್ತೆ ಮಕ್ಕಳೇ. 7 - 10 17 0 6 31 ಆಗುತ್ತೆ. ಅರ್ಥ ಆಯ್ತಾ? ಸೊ ಈಗ ಟ್ರಾನ್ಸ್ಪೋಸ್ ಅನ್ನು ಒಳಗಡೆ ತಗೋರಿ. 3ಗೆ ಟ್ರಾನ್ಸ್ಪೋಸ್ ಅಪ್ಲೈ ಆಗಲ್ಲ, ಸೊ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ನೆನಪಿದೆ ಅಲ್ವಾ? ಸೊ ಇಲ್ಲಿ ಬರ್ತೀನಿ ನೋಡಿ ಶಾರ್ಟ್ಕಟ್. ಇದು ಆಕ್ಚುಯಲ್ ಶಾರ್ಟ್ಕಟ್ ಅಲ್ಲ, ಪ್ರಾಪರ್ಟಿ. ಸೊ ಕೆ ಇಂಟು ಎ ಟ್ರಾನ್ಸ್ಪೋಸ್ ಏನಾಗುತ್ತೆ, ಕೆ ಇಂಟು ಎ ಟ್ರಾನ್ಸ್ಪೋಸ್ ಆಗುತ್ತೆ. ಸೊ ಕೆ ಅಂದ್ರೆ ಇಲ್ಲಿ 3. ಸೊ 3ಗೆ ನಾವು ಏನ್ ಮಾಡ್ತೀವಿ, ಟ್ರಾನ್ಸ್ಪೋಸ್ ಹಚ್ಚಲ್ಲ. ಸೊ ಆದ್ರಿಂದ 3 ಹಾಗೆ ಹೊಡೆಯುತ್ತೆ. ಸೊ 3 ಇಂಟು ಎ ಟ್ರಾನ್ಸ್ಪೋಸ್, ಎಗೆ ಅಪ್ಲೈ ಆಗುತ್ತೆ ಮಕ್ಕಳೇ ಟ್ರಾನ್ಸ್ಪೋಸ್. ಇಲ್ಲಿಯೂ 4ಗೆ ಅಪ್ಲೈ ಆಗಲ್ಲ. ಬಿ ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್ ಆಗುತ್ತೆ. ಬಿ ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್ ಅಂದ್ರೆ ಬಿ ಬರುತ್ತೆ ಮಕ್ಕಳೇ. ಸೊ 4ಗೂ ಟ್ರಾನ್ಸ್ಪೋಸ್ ಅಪ್ಲೈ ಆಗಲ್ಲ. ಸೊ ಇದಕ್ಕೆ ಇಕ್ವೇಶನ್ 1 ಅಂತ ಕರೀರಿ. ಸೊ ನೆಕ್ಸ್ಟ್ ಏನಿದೆ ಇಕ್ವೇಶನ್ ನ, ಓಕೆ 2 ಹೇಗಿದೆ ಹಾಗೆ ಇರ್ತೀನಿ. ಇದಕ್ಕೆ ಇಕ್ವೇಶನ್ 2 ಅಂತ ಕರೆಯೋಣ. ಜಾಸ್ತಿ ಬರೆಯೋದು ಬೇಡ ಅನಿಸ್ತಾ ಇದೆ, ಆದ್ರೂ ಬರಿಬೇಕಾಗ್ತಾ ಇದೆ. ಯಾಕಂದ್ರೆ ನಿಮ್ಗೆ ಅರ್ಥ ಮಾಡ್ಕೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ನಾವು. ಸೊ -5 - 7 ಇದಕ್ಕೆ ಇಕ್ವೇಶನ್ 2 ಅಂತ ಕರೀರಿ. ಅದಾಯ್ತಾ? ಸೊ ಈಗ ಅಡಿಷನ್ ಮಾಡಿ 1 and 2. 1 and 2 ಅನ್ನ ಆಡ್ ಮಾಡಿ. ಇಕ್ವೇಶನ್ 1 ಪ್ಲಸ್ ಇಕ್ವೇಶನ್ 2 ಆಡ್ ಮಾಡಿ ಇಕ್ವೇಶನ್ ನ. ಸೊ LHS ಆಡ್ ಮಾಡಿ. ಸೊ 3a ಟ್ರಾನ್ಸ್ಪೋಸ್ ಪ್ಲಸ್ 4b ಇದರ LHS ಇದಿದೆ, ಇದರಿಗೆ ಆಡ್ ಮಾಡಿ. ಇಕ್ವೇಶನ್ 1 ಆಯ್ತಾ, ಇಕ್ವೇಶನ್ 2 LHS ಆಡ್ ಆಗುತ್ತೆ, RHS to RHS ಆಡ್ ಆಗುತ್ತೆ. RHS ಏನಿದೆ 1 70 - 10 ಇದೆ ಅಲ್ವಾ, ಇದನ್ನ ಬರೀರಿ ಈಗ. 7 - 10 17 0 6 31 ಪ್ಲಸ್. ಸೊ ಬಿ ಏನಿದೆ ಮಕ್ಕಳಲ್ಲಿ, RHS ಇದ್ದದ್ದು ಇಕ್ವೇಶನ್ 2 -1 18 4 0 -5 -7. ಅರ್ಥ ಆಯ್ತಾ? ನಂಬರ್ಸ್ ಗಳನ್ನ ಕರೆಕ್ಟ್ ಆಗಿ ಕಾಪಿ ಮಾಡಬೇಕು. ಸೊ ಇದು ಕ್ಯಾನ್ಸಲ್ ಆಗುತ್ತೆ. 4b ಪ್ಲಸ್ 2b 6b ಆಗುತ್ತೆ ಮಕ್ಕಳೇ. 7 ಪ್ಲಸ್ ಇಂಟು ಮೈನಸ್ 7 - 1 6 0 ಪ್ಲಸ್ 18 ಬರುತ್ತೆ ಮಕ್ಕಳೇ. -10 ಪ್ಲಸ್ 4 -6 ಆಗುತ್ತೆ. 6 ಪ್ಲಸ್ 0 is 6. 17 - 5 is 12. 31 - 7 31 - 7 is 24. ಸೊ ಈಗ ಡಿವೈಡ್ ಮಾಡಿ 6 ಲೇ. ಸೊ 6 ಈ ಕಡೆ ಬರುತ್ತಲ್ವಾ, ಡಿವೈಡ್ ಆಗುತ್ತೆ. ಸೊ 6 1 ಜಾ 6 6 3 ಜಾ 6 - 1 and this is +1. 6 1 ಜಾ 6 2 ಜಾ 6 4 ಜಾ. ಬಿ ಆನ್ಸರ್ ಇದೇ ಆಗಿದೆ ನೋಡಿ ಮಕ್ಕಳೇ. ಸೊ ಆಪ್ಷನ್ ಯಾವ್ದಿದೆ ನೋಡಿ, ಬಿ -1 3 -1 1 2 4 ಆಪ್ಷನ್ ಎ ಆಗುತ್ತೆ ನೋಡಿ ಮಕ್ಕಳೇ. ಸೊ ಅವ್ರು ಏನ್ ಕೇಳಿದ್ರು, ಬಿ ನ ಕೇಳಿದ್ರಲ್ವಾ, ಮ್ಯಾಟ್ರಿಕ್ಸ್ ಆನ್ಸರ್ ಬಂದಿದೆ ನೋಡಿ. ಸೊ ಮುಂದಿನ ಪ್ರಶ್ನೆ ನೋಡೋಣ, ಇದನ್ನ ಕಾಪಿ ಮಾಡ್ಕೊಳ್ಳಿ. ಸ್ವಲ್ಪನಾದ್ರೂ ಅರ್ಥ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಮಕ್ಕಳೇ, ಮರಿಬೇಡಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಮಕ್ಕಳೇ, ಪ್ರಶ್ನೆ 15. ಸೊ ಕ್ವಶನ್ ನಂಬರ್ 15, ಇಫ್ a is equal to this is matrix given, then a⁴ is equal to a⁴ ಬಟ್ ದೊಡ್ಡ ನಂಬರ್ ಆಗುತ್ತೆ. ಮೊದಲ ನಾವು ಏನ್ ಕಂಡುಹಿಡಿಯೋಣ, a² ಅನ್ನ ಕಂಡುಹಿಡಿಯೋಣ ಮಕ್ಕಳೇ. a² ಅಂದ್ರೆ a into a 0 0 1 0 1 0 0 sorry dear students 1 0 0 ಆಗುತ್ತೆ. ಸೊ 0 0 1 0 1 0 1 0 0 ಅರ್ಥ ಆಯ್ತಲ್ಲ. ಸೊ ರೋ ಇಂಟು ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡಿ ಮಕ್ಕಳೇ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ 0 into 0 0 0 into 0 0 1 into 1 1 ಆಗುತ್ತೆ. ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮ್ 0 into 0 0 0 into okay 0 into 1 is 0 1 into 0 is 0 0 okay. ಫಸ್ಟ್ ರೋ ಲಾಸ್ಟ್ ಕಾಲಮ್ 0 into 1 is 0 0 1 into 0 0 ही ಬರುತ್ತೆ ಮಕ್ಕಳೇ. ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್ 0 into 0 0 1 into 0 0 0 into 1 is 0. second column 0 into 0 1 into 1 is 1 0 into anything is 0. second to first column ನೀವು ಇದನ್ನ ಮಲ್ಟಿಪ್ಲೈ ಮಾಡಿ ಮಕ್ಕಳೇ, ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರೋ ಹಾಗೆ ಕಾಣಿಸ್ತಾ ಇದೆ. ಸೊ ನೋಡಿ ಈ ತರ ಬರುತ್ತೆ ಮಕ್ಕಳೇ, ಅರ್ಥ ಆಯ್ತಾ. ಸೊ ಥರ್ಡ್ ಕಾಲಮ್ 1 into 1 1 ಆಗುತ್ತೆ, ಬಾಕಿ ಎಲ್ಲ ಜೀರೋಗಳೇ ಬರುತ್ತೆ. ಸೊ ಇದೇನಾಗುತ್ತೆ ಮಕ್ಕಳೇ, ಆಯ್ ಆಯ್ತು.
ಎ ಸ್ಕ್ವೇರ್ ಏನಾಯ್ತು, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ತಾ ಇದೆ, ಚೆಕ್ ಮಾಡಿ, ಅರ್ಥ ಆಯ್ತಲ್ವಾ? ಸೊ ಥರ್ಡ್ ಆರ್ಡರ್ ಐಡೆಂಟಿಟಿ ಇದು. ಸೊ ಎ ಸ್ಕ್ವೇರ್ ಐ ಬಂದ್ರೆ a⁴ ಏನ್ ಬರುತ್ತೆ, ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಅಲ್ವಾ, ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಇಸ್ a⁴ ಕನ್ನಡಿ ಅಂದಿದ್ದಾರೆ ನೋಡಿ. ಎ ಸ್ಕ್ವೇರ್ ಏನ್ ಬಂತು ಮಕ್ಕಳೇ, ಐ ಇಂಟು ಐ ಆಗುತ್ತೆ, ಐ ಇಂಟು ಐ ಸ್ಕ್ವೇರ್, ಐ ಸ್ಕ್ವೇರ್ ಎಷ್ಟು ಬರುತ್ತೆ, ಐಡೆಂಟಿಟಿ ಇಂಟು ಐಡೆಂಟಿಟಿ, ಮತ್ತೆ ಐಡೆಂಟಿಟಿನ ಬರುತ್ತೆ ಮಕ್ಕಳೇ. ಸೊ ಆನ್ಸರ್ ಹೀಗಾಗಿ ಏನಾಗುತ್ತೆ, ಬಿ ಆಪ್ಷನ್ ಕರೆಕ್ಟ್ ಆಗಿದೆ, ಬಿ ಫಾರ್ ಬಿಂಗೋ. Bingo is the answer, dear students. I hope you have understood something from this video. So if you are understanding something, so please like my channel, dear students. So it will help for me and your support is required for us. So each like will inspire me to do the next video, dear students. I hope you will support me. ನಿಮ್ಮ ಪ್ರತಿ ಒಂದು ಲೈಕು ನನಗೆ ಇನ್ಸ್ಪೈರ್ ಮಾಡುತ್ತೆ ಮಕ್ಕಳೇ ಮುಂದಿನ ವಿಡಿಯೋ ಮಾಡಲಿಕ್ಕೆ. ಸೊ ಇಲ್ಲಿ ಸ್ವಲ್ಪನಾದರೂ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಸೊ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಮಾಡಿಲ್ಲ ಅಂದರೆ. So we'll meet you in my next class. तब तक लगे रहो मैथ्स के साथ. Please copy this one.